ಹರಿ ಓಂ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೀನಿಯರ್ ಪರ್ಸನ್ ಅಂದ್ರೆ 60 ವರ್ಷ ಅವರಿಗೆ ನಿಂತ್ಕೊಂಡು ಕೆಲವೊಂದು ಆಸನ ಆಗಿರ್ಬೋದು, ಎಕ್ಸರ್ಸೈಸ್ ಆಗಿರ್ಬೋದು ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ. ಅದೇ ರೀತಿಯಾಗಿ ಕೆಳಗಡೆ ಕೂತ್ಕೊಂಡು ಕೂಡ ಕೆಲವೊಂದು ಎಕ್ಸರ್ಸೈಸ್ ಆಗಿರ್ಬೋದು, ಕೆಲವೊಂದು ಆಸನ ಆಗಿರ್ಬೋದು ಅದನ್ನ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಅಂತವರು ಚೇರ್ ಮೇಲೆ ಕುಳಿತು ಕೆಲವೊಂದು ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡ್ತಾ ಅವರ ಆರೋಗ್ಯವನ್ನ, ದೇಹದ ಆರೋಗ್ಯವನ್ನ ಯಾವ ರೀತಿಯಾಗಿ ಹೆಚ್ಚಿಸಿಕೊಳ್ಬಹುದು, ಮತ್ತೆ ಅದಕ್ಕಿರುವಂತಹ ಕೆಲವೊಂದು ಎಕ್ಸರ್ಸೈಸ್ ಅಥವಾ ಆಸನ ಯಾವುದು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಈಗ ಆಸನವನ್ನ ಅಭ್ಯಾಸ ಮಾಡೋಣ. ವೀಕ್ಷಕರೇ, ಯಾರಿಗೆಲ್ಲ ಬಹಳ ಹೊತ್ತು ನಿಂತ್ಕೊಂಡು ಅಥವಾ ಬಹಳ ಹೊತ್ತು ಕೆಳಗಡೆ ಕೂತ್ಕೊಂಡು ಎಕ್ಸರ್ಸೈಸ್ ಅಥವಾ ಆಸನವನ್ನ ಮಾಡ್ಲಿಕ್ಕೆ ಆಗಲ್ವೋ ಅವರು ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡಿ. ಇದರಿಂದ ಏನಾಗತ್ತೆ ಅಂತಂದ್ರೆ ನಮ್ಮ ಸಂಪೂರ್ಣ ದೇಹಕ್ಕೆ ಉತ್ತಮವಾದ ವ್ಯಾಯಾಮ ಸಿಗುತ್ತೆ. ಹಾಗೆ ದೇಹದಲ್ಲಿ ಯಾವ್ದಾದ್ರು ಸಮಸ್ಯೆ ಇದೆ, ಅದು ಬ್ಯಾಕ್ ಪೇನ್ ಸಮಸ್ಯೆ ಆಗಿರ್ಬೋದು, ಶೋಲ್ಡರ್ ಪೇನ್ ಆಗಿರ್ಬೋದು, ನೆಕ್ ಪೇನ್ ಆಗಿರ್ಬೋದು, ನೀ ಪೇನ್ ಆಗಿರ್ಬೋದು, ಹೀಗೆ ಯಾವುದೇ ತರಹದ ಪೇನ್ ಇದ್ರೂ ಕೂಡ ಈ ಎಕ್ಸರ್ಸೈಸ್ ಅನ್ನ ಮಾಡೋದ್ರಿಂದ ನೀವು ಅದರಿಂದ ಆರಾಮವಾಗಿ ಹೊರಬರ್ಬೋದು. ಹಾಗೆ ನಿಮ್ಮ ದೇಹದ ಆರೋಗ್ಯವನ್ನ ಕೂಡ ನೀವು ಹೆಚ್ಚಿಸಿಕೊಳ್ಬಹುದು. ಬನ್ನಿ ಈಗ ಮೊದಲನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಮೊದಲನೇ ಎಕ್ಸರ್ಸೈಸ್ ತಾಡಾಸನ. ಈಗ ತಾಡಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡು ಕೈಗಳನ್ನ ಈ ರೀತಿಯಾಗಿ ಇಂಟರ್ಲಾಕ್ ಮಾಡ್ಕೊಳ್ಬೇಕು. ಇಂಟರ್ಲಾಕ್ ಮಾಡ್ಕೊಂಡಿರುವಂತಹ ಎರಡು ಕೈಯನ್ನ ತಲೆಯ ನೇರ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆ ಎತ್ತಬೇಕು. ಇಲ್ಲಿ ನಿಮ್ಮ ಸಂಪೂರ್ಣ ಬೆನ್ನು ನೇರವಾಗಿರ್ಬೇಕು. ಸಾಧ್ಯವಾದಷ್ಟು ಸೊಂಟದ ಮೇಲ್ಭಾಗವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಬೇಕು ಈ ರೀತಿಯಾಗಿ. ಅದಾದ ನಂತರ ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕೈಯನ್ನ ಕೆಳಗಡೆ ತೆಗೆದುಕೊಂಡು ಬನ್ನಿ. ಇನ್ನೊಮ್ಮೆ ಅಭ್ಯಾಸ ಮಾಡೋಣ. ಮತ್ತೆ ಇಂಟರ್ಲಾಕ್ ಮಾಡ್ಕೊಳ್ಳಿ. ಕೈ ಬೆರಳನ್ನ ಉಸಿರನ್ನ ತೆಗೆದುಕೊಳ್ತಾ ಎರಡು ಕೈಯನ್ನ ತಲೆಯ ನೇರ ಮೇಲಕ್ಕೆ ಎತ್ತಿ ನಿಮ್ಮ ಸೊಂಟದ ಮೇಲ್ಭಾಗವನ್ನ ಸಂಪೂರ್ಣವಾಗಿ ಮೇಲಕ್ಕೆ ಸ್ಟ್ರೆಚ್ ಮಾಡಿ. ಇದರಿಂದ ನಿಮ್ಮ ದೇಹದ ಮೇಲ್ಭಾಗಕ್ಕೆ ಉತ್ತಮವಾದ ವ್ಯಾಯಾಮ ಸಿಗತ್ತೆ. ಹಾಗೆ ಉಸಿರನ್ನ ಹೊರ ಹಾಕ್ತಾ ಕೈಯನ್ನ ಕೆಳಗಡೆ ಇಳಿಸಿ. ಈ ಎಕ್ಸರ್ಸೈಸ್ ಅಥವಾ ಈ ಆಸನವನ್ನ 10 ಬಾರಿ ಪುನರಾವರ್ತನೆಯನ್ನ ಮಾಡಿ. ಇದು ಮೊದಲನೇ ಆಸನ ಅಥವಾ ಎಕ್ಸರ್ಸೈಸ್. ಈಗ ಎರಡನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ನಿಮ್ಮ ಎರಡು ಕೈಗಳನ್ನ ಈ ರೀತಿಯಾಗಿ ದೇಹದ ಬದಿಗೆ ಇಟ್ಕೊಳ್ಬೇಕು. ಉಸಿರನ್ನ ಹೊರ ಹಾಕ್ತಾ ಹಾಗೆ ನಿಧಾನವಾಗಿ ನಿಮ್ಮ ಬಲಕ್ ಬೆಂಡ್ ಆಗಿ ಈ ರೀತಿಯಾಗಿ ಬೆಂಡ್ ಆದವಾಗ ನಿಮ್ಮ ಸಂಪೂರ್ಣ ದೇಹದ ಎಡಭಾಗದಲ್ಲಿ ಆಗುವಂತ ಸ್ಟ್ರೆಚಸ್ ಅನ್ನ ಗಮನಿಸಬೇಕು. ಇಲ್ಲಿ ನೀವು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಅದಾದ ನಂತರ ಮತ್ತೆ ಮಧ್ಯಕ್ಕೆ ಬರಬೇಕು. ಹಾಗೆ ನಿಧಾನವಾಗಿ ನಿಮ್ಮ ಎಡಕ್ಕೆ ಸಂಪೂರ್ಣ ದೇಹದ ಬಲಭಾಗದಲ್ಲಿ ಆಗುವಂತ ಸ್ಟ್ರೆಚಸ್ ಅನ್ನ ಗಮನಿಸಿ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಈ ರೀತಿಯಾಗಿ ನೀವು 30 ಸೆಕೆಂಡ್ಸ್ ರೈಟ್ ಸೈಡ್, 30 ಸೆಕೆಂಡ್ ಲೆಫ್ಟ್ ಸೈಡ್ ಆಗಿ ಹೋಲ್ಡ್ ಮಾಡಿ. ಇದರಿಂದ ಸಂಪೂರ್ಣ ದೇಹದ ನಿಮ್ಮ ಬಲ ಅಥವಾ ಎಡಭಾಗಕ್ಕೆ ಉತ್ತಮವಾದ ವ್ಯಾಯಾಮ ಸಿಗುತ್ತೆ. ಇದು ಎರಡನೇ ಎಕ್ಸರ್ಸೈಸ್ ಅಥವಾ ಆಸನ. ಅದಾದ ನಂತರ ಈಗ ಮತ್ತೆ ಇದೇ ಆಸನ, ಇದೇ ಎಕ್ಸರ್ಸೈಸ್ ಅನ್ನ ಇನ್ನೊಂದು ರೀತಿಯಾಗಿ ನಾವು ಅಭ್ಯಾಸ ಮಾಡೋಣ. ನಿಮ್ಮ ಎಡ ಹಸ್ತವನ್ನ ದೇಹದ ಎಡಬದಿಗೆ ಈ ರೀತಿಯಾಗಿ ಚೇರ್ ಮೇಲೆ ಇಟ್ಕೊಳ್ಳಿ. ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಬಲಗೈಯನ್ನ ಮೇಲಕ್ಕೆ ಎತ್ತಬೇಕು. ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಎಡಕ್ಕೆ ಬೆಂಡ್ ಆಗಿ ಸಂಪೂರ್ಣ ಕೈ ನೇರವಾಗಿರ್ಲಿ. ಮುಂದಕ್ಕೆ ನೋಡ್ತಾ ಇಲ್ಲೂ ಕೂಡ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ ಕೈಯನ್ನ ಕೆಳಗಡೆ ಇಳಿಸಿ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಬಲ ಹಸ್ತ ದೇಹದ ಬದಿಗೆ ನಿಮ್ಮ ಚೇರ್ ಮೇಲೆ ಇಟ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ತಾ ಎಡಗೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಬಲಕ್ ಬೆಂಡ್ ಆಗಿ ಮುಂದಕ್ಕೆ ನೋಡ್ತಾ ಸಹಜವಾದ ಉಸಿರಾಟದಲ್ಲಿ ಈ ಪೋಸ್ಚರ್ ಅನ್ನ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಕೈಯನ್ನ ಕೆಳಗಡೆ ಇಳಿಸಿ. ಇದು ಮೂರನೇ ಎಕ್ಸರ್ಸೈಸ್ ಅಥವಾ ಆಸನ. ಈಗ ನಮ್ಮ ಭುಜದ ಭಾಗಕ್ಕೆ ಕೆಲವೊಂದು ಎಕ್ಸರ್ಸೈಸ್ ಅಥವಾ ಆಸನವನ್ನ ಅಭ್ಯಾಸ ಮಾಡೋಣ. ಈಗ ಎರಡು ಕೈಗಳನ್ನ ದೇಹದ ಬದಿಗೆ ಈ ರೀತಿಯಾಗಿ ಚಾಚಬೇಕು. ನಿಮ್ಮ ಸಂಪೂರ್ಣ ಕೈ ಒಂದೇ ಸರಳ ರೇಖೆಯಲ್ಲಿರಲಿ. ಹಾಗೆ ನಿಮ್ಮ ಕೈ ಬೆರಳನ್ನ ಮೇಲ್ಮುಖ ಮಾಡ್ಕೊಳ್ಳಿ. ನಿಧಾನವಾಗಿ ಈಗ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಮಾಡಬೇಕು. ಈ ರೀತಿಯಾಗಿ ನೀವು ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಾ ಇರುವಾಗ ನಿಮ್ಮ ಸಂಪೂರ್ಣ ಕೈಯಿನ ಭಾಗ ಹಾಗೆ ಭುಜದ ಭಾಗದಲ್ಲಿ ಆಗುವಂತಹ ಬದಲಾವಣೆಯನ್ನ ಹಾಗೆ ಸ್ಟ್ರೆಚಸ್ ಅನ್ನ ಗಮನಿಸಿ. ಕ್ಲಾಕ್ ವೈಸ್ 10 ಟೈಮ್ಸ್. ಕ್ಲಾಕ್ ವೈಸ್ 10 ಟೈಮ್ಸ್ ಆದ ನಂತರ ಈಗ ರಿವರ್ಸ್ ಆಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಸಂಪೂರ್ಣ ಕೈ ಆಗಿರ್ಬೋದು ಹಾಗೆ ನಿಮ್ಮ ಭುಜಕ್ಕೆ ಉತ್ತಮವಾದ ವ್ಯಾಯಾಮ ಸಿಗತ್ತೆ.
ನಿಮ್ಮ ಭುಜದ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ನೋವಿದ್ರೂ ಕೂಡ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. 10 ಟೈಮ್ ಕ್ಲಾಕ್ ವೈಸ್ ಹಾಗೆ 10 ಟೈಮ್ ಆಂಟಿ ಕ್ಲಾಕ್ ವೈಸ್ ಆದ ನಂತರ ಕೈಯನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ಇನ್ನೊಂದು ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ನಮ್ಮ ಭುಜದ ಭಾಗಕ್ಕೆ ಎರಡು ಕೈಗಳನ್ನ ಮುಂದಕ್ಕೆ ಚಾಚ್ತಾ ಹಾಗೆ ನಿಮ್ಮ ಎರಡೂ ಹಸ್ತವನ್ನ ಭುಜದ ಮೇಲೆ ಇಟ್ಕೊಳ್ಬೇಕು. ನಿಮ್ಮ ಎರಡು ಎಲ್ಬೋವನ್ನ ಮುಂದಕ್ಕೊಂದು ಜೋಡಣೆ ಮಾಡ್ಕೊಳ್ಬೇಕು. ಈಗ ಎರಡು ಎಲ್ಬೋವನ್ನ ಅಪೋಸಿಟ್ ಆಗಿ ಅಪ್ ಅಂಡ್ ಡೌನ್ ಮಾಡೋಣ. ನಿಮ್ಮ ಬಲ ಎಲ್ಬೋವನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗುವಾಗ ಎಡ ಎಲ್ಬೋವನ್ನ ಕೆಳಗಡೆ ತೆಗೆದುಕೊಂಡು ಬರ್ಬೇಕು. ಅದೇ ರೀತಿಯಾಗಿ ಇನ್ನೊಂದು ಬರೀರಿ. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ 30 ಸೆಕೆಂಡ್ಸ್ ಅಪ್ ಅಂಡ್ ಡೌನ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಸಂಪೂರ್ಣ ಕತ್ತಿನ ಭಾಗ ಆಗಿರ್ಬೋದು, ಭುಜದ ಭಾಗ ಆಗಿರ್ಬೋದು, ಅದಕ್ಕೆ ಉತ್ತಮವಾದ ವ್ಯಾಯಾಮ ಸಿಗತ್ತೆ. ಹಾಗೆ ಅಲ್ಲಿರುವಂತಹ ನೋವನ್ನ ರಿಲೀಫ್ ಮಾಡ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಕಂಟಿನ್ಯೂಸ್ ಆಗಿ 30 ಸೆಕೆಂಡ್ಸ್ ಈ ರೀತಿ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಈಗ ಸಂಪೂರ್ಣ ಭುಜದ ಭಾಗವನ್ನ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡೋಣ. ಇಲ್ಲಿ ಉಸಿರಾಟ ಹಾಗೂ ದೇಹದ ಚಲನೆಯನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಎರಡು ಎಲ್ಬೋವನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾ ಉಸಿರನ್ನ ತೆಗೆದುಕೊಳ್ಬೇಕು, ಹಾಗೆ ಕೆಳಗೆ ತೆಗೆದುಕೊಂಡು ಬರ್ತಾ ಉಸಿರನ್ನ ಹೊರ ಹಾಕಬೇಕು. ಈ ರೀತಿಯಾಗಿ ನೀವು ನಿಮ್ಮ ದೇಹದ ಚಲನೆ ಹಾಗೂ ಉಸಿರಾಟವನ್ನ ಹೊಂದಾಣಿಕೆ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ನೀವು ಲಾಭಗಳನ್ನ ಪಡ್ಕೊಳ್ಬಹುದು. ಕ್ಲಾಕ್ ವೈಸ್ 10 ಟೈಮ್ಸ್ ರೊಟೇಷನ್ ಆದ ನಂತರ ಈಗ ಮತ್ತೆ ಮಧ್ಯಕ್ಕೆ ಬರಬೇಕು. ಅದಾದ ನಂತರ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಮಾಡಿ. ನಿಮ್ಮ ಗಮನ ಸಂಪೂರ್ಣ ಭುಜದ ಭಾಗದಲ್ಲಾಗುವಂತ ನೋವು ಅಥವಾ ಸ್ಟ್ರೆಚಸ್ ಮೇಲಿರಲಿ. 10 ಟೈಮ್ ಕ್ಲಾಕ್ ವೈಸ್ ಹಾಗೆ 10 ಟೈಮ್ ಆಂಟಿ ಕ್ಲಾಕ್ ವೈಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಎರಡು ಕೈಯನ್ನ ನೇರ ಮಾಡಿ ಹಾಗೆ ಕೈಯನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಇದು ನಮ್ಮ ಭುಜದ ಭಾಗಕ್ಕೆ ಸರಳವಾದ ವ್ಯಾಯಾಮ. ಈಗ ನಮ್ಮ ಕಾಲಿನ ಭಾಗಕ್ಕೆ ಸರಳವಾದ ವ್ಯಾಯಾಮವನ್ನ ಅಭ್ಯಾಸ ಮಾಡೋಣ. ಎರಡು ಹಸ್ತವನ್ನ ಈ ರೀತಿಯಾಗಿ ಚೇರ್ ಮೇಲೆ ಇಟ್ಕೊಳ್ಬೇಕು. ಸಾಧ್ಯವಾದಷ್ಟು ಬೆನ್ನು ನೇರವಾಗಿರ್ಲಿ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮೇಲಕ್ಕೆತ್ತಿ ಬಲ ಮಂಡಿಯನ್ನ ನೇರ ಮಾಡಿ. ಮತ್ತೆ ಉಸಿರನ್ನ ಹೊರ ಹಾಕ್ತಾ ಡೌನ್, ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಅಪ್. ಈ ರೀತಿಯಾಗಿ ನೀವು ಎಕ್ಸರ್ಸೈಸ್ ಅನ್ನ 10 to 15 ಟೈಮ್ಸ್ ಅಭ್ಯಾಸ ಮಾಡಿ. ಇದು ಸಂಪೂರ್ಣ ನಿಮ್ಮ ಮಂಡಿಯ ಭಾಗಕ್ಕೆ ಉತ್ತಮವಾದ ವ್ಯಾಯಾಮ ಕೊಡುತ್ತೆ. ಮಂಡಿ ಭಾಗದಲ್ಲಿ ಇರುವಂತಹ ನೋವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೂ ಈ ವ್ಯಾಯಾಮ ಸಹಕಾರಿಯಾಗಿದೆ. 10 to 15 ಟೈಮ್ಸ್ ಅಪ್ ಅಂಡ್ ಡೌನ್ ಆದ ನಂತರ ಹಾಗೆ ಕಾಲನ್ನ ಕೆಳಗಡೆ ಇಳಿಸಿ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಉಸಿರನ್ನ ತೆಗೆದುಕೊಳ್ತಾ ಕಾಲನ್ನ ಮೇಲೆ ಕೆತ್ತಿ ಮಂಡಿಯನ್ನ ನೇರ ಮಾಡಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ಡೌನ್. ಇನ್ಹೇಲ್ ಅಪ್, ಹಾಗೆ ಎಕ್ಸೇಲ್ ಡೌನ್. ಎಡಬದಿಯೂ ಕೂಡ ನೀವು 10 to 15 ಟೈಮ್ಸ್ ಅಭ್ಯಾಸ ಮಾಡಿ. ಸಂಪೂರ್ಣ ನಮ್ಮ ಮಂಡಿ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತ ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ವ್ಯಾಯಾಮ ಸಹಾಯ ಮಾಡುತ್ತೆ. 10 to 15 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಇದು ನಮ್ಮ ಮಂಡಿಯ ಭಾಗಕ್ಕೆ ಸರಳವಾದ ವ್ಯಾಯಾಮ. ಈಗ ಸೊಂಟದ ಭಾಗಕ್ಕೆ ಕೆಲವೊಂದು ವ್ಯಾಯಾಮವನ್ನ ಅಭ್ಯಾಸ ಮಾಡೋಣ. ಈ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಬೆನ್ನಿನ ಭಾಗಕ್ಕೆ ಮತ್ತೆ ಸೊಂಟದ ಭಾಗಕ್ಕೆ ಉತ್ತಮವಾದ ಫಲಿತಾಂಶವನ್ನ ನೋಡ್ಕೊಳ್ಬಹುದು. ಸೊಂಟದ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತ ನೋವಾಗಿರ್ಬೋದು, ಬೆನ್ನಿನ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತ ನೋವಾಗಿರ್ಬೋದು. ಈ ವ್ಯಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನೀವು ಕಡಿಮೆ ಮಾಡ್ಕೊಳ್ಬಹುದು. ನಿಮ್ಮ ಎರಡು ಹಸ್ತವನ್ನ ಬಲ ಅಥವಾ ಎಡಕ್ಕೆ ಇಟ್ಕೊಳ್ಳಿ. ಈ ರೀತಿಯಾಗಿ ನಿಮ್ಮ ಚೇರಿನ ಬಲಬದಿ ಅಥವಾ ಎಡಬದಿಯನ್ನ ಹಿಡ್ಕೊಳ್ತಾ ನಿಧಾನವಾಗಿ ನಿಮ್ಮ ಬಲಕ್ಕೆ ಅಥವಾ ಎಡಕ್ಕೆ ನೀವು ಟ್ವಿಸ್ಟ್ ಮಾಡೋದಾಗಿದ್ರೆ ನಿಮ್ಮ ಎಡ ಶೋಲ್ಡರ್ ಅನ್ನ ಆದಷ್ಟು ಹಿಂದಕ್ಕೆ ಪುಷ್ ಮಾಡಬೇಕು. ಹಾಗೆ ಬಲ ಶೋಲ್ಡರ್ ಅನ್ನ ಮುಂದಕ್ಕೆ ಪುಷ್ ಮಾಡ್ತಾ ನಿಧಾನವಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಸಂಪೂರ್ಣ ಬೆನ್ನಿನ ಭಾಗವನ್ನ ಟ್ವಿಸ್ಟ್ ಮಾಡಿ ಹಾಗೆ ಹಿಂದಕ್ಕೆ ನೋಡಲು ಪ್ರಯತ್ನಿಸಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಸಂಪೂರ್ಣ ಬೆನ್ನಿನ ಭಾಗಕ್ಕೆ ಉತ್ತಮವಾದ ಸ್ಟ್ರೆಚಸ್ ಸಿಗೋದ್ರಿಂದ ಹಾಗೆ ಟ್ವಿಸ್ಟ್ ಆಗೋದ್ರಿಂದ ಅಲ್ಲಿ ಕಾಣಿಸ್ಕೊಳ್ಳುವಂತ ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಈ ರೀತಿಯಾಗಿ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಅದಾದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಎರಡು ಹಸ್ತವನ್ನ ಬಲಬದಿಗೆ ಇಟ್ಕೊಳ್ಬೇಕು. ಬಲ ಭುಜವನ್ನ ಹಿಂದಕ್ಕೆ ಪುಷ್ ಮಾಡ್ತಾ ಹಾಗೆ ಎಡ ಭುಜವನ್ನ ಮುಂದಕ್ಕೆ ತಳ್ಳಿ ನಿಧಾನವಾಗಿ ಹಿಂದಕ್ಕೆ ನೋಡಿ. ಸಹಜವಾದ ಉಸಿರಾಟ. ಅದಾದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ಇನ್ನೊಂದು
ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಸೊಂಟ ಮತ್ತು ಬೆನ್ನಿನ ಭಾಗಕ್ಕೆ ಎರಡೂ ಕಾಲುಗಳನ್ನ ಸ್ವಲ್ಪ ಸಪರೇಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಎರಡೂ ಹಸ್ತವನ್ನ ಸೊಂಟದ ಮೇಲೆ ಇಟ್ಕೊಳ್ಬೇಕು. ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಸೊಂಟವನ್ನ ಬೆಂಡ್ ಮಾಡದೆ ಮಡ್ಚದೆ ನಿಧಾನವಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದಕ್ಕೆ ಬೆಂಡಾಗಿ ಮುಂದಕ್ಕೆ ನೋಡ್ತಾ ಹಾಗೆ ಮುಂದಕ್ಕೆ ಬೆಂಡಾಗಿ ಸಂಪೂರ್ಣ ನಿಮ್ಮ ಸೊಂಟದ ಭಾಗ ಹಾಗೂ ಬೆನ್ನಿನ ಭಾಗದಲ್ಲಿ ಆಗುವಂತಹ ಸ್ಟ್ರೆಚಸ್ ಅನ್ನ ಗಮನಿಸಿ. ಕೊನೆಯ ಸ್ಥಿತಿಯನ್ನ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ನಿಮ್ಗೆ ಎಲ್ಲಿ ಜಾಸ್ತಿ ಪೇನ್ ಆಗುತ್ತೋ ಆ ಸ್ಥಿತಿಯನ್ನ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಸಹಜವಾಗಿರ್ಲಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬಂದು ಹಾಗೆ ಕೈಯನ್ನ ರಿಲೀಸ್ ಮಾಡ್ಕೊತಾ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ಕೊನೆಯದಾಗಿ ನಮ್ಮ ಕುತ್ತಿಗೆ ಭಾಗಕ್ಕೆ ಕೆಲವೊಂದು ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಕೆಲವರಲ್ಲಿ ಕತ್ತಿನ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅಂತ ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ವ್ಯಾಯಾಮ ಸಹಾಯ ಮಾಡುತ್ತೆ. ನೇರವಾಗಿ ಕೂತ್ಕೊಳ್ಬೇಕು. ಸಾಧ್ಯವಾದಷ್ಟು ನಿಮ್ಮ ಭುಜಗಳು ಸಡಿಲವಾಗಿರ್ಲಿ. ಎರಡೂ ಹಸ್ತವನ್ನ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ತಲೆಯನ್ನ ಮೇಲಕ್ಕೆತ್ತಿ ಹಾಗೆ ಮೇಲಕ್ಕೆ ನೋಡಿ. ಅದಾದ ನಂತರ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ತಲೆಯನ್ನ ಮುಂದಕ್ಕೆ ಬೆಂಡ್ ಮಾಡ್ತಾ ಕೆಳಗಡೆ ನೋಡಲು ಪ್ರಯತ್ನಿಸಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ತಲೆಯನ್ನ ನಿಮ್ಮ ಕತ್ತನ್ನ ಮುಂದಕ್ಕೆ ಬೆಂಡ್ ಮಾಡಿ ನಿಮ್ಮ ಗದ್ದವನ್ನ ಸಾಧ್ಯವಾದ್ರೆ ಎದೆಗೆ ತಾಗಿಸಲು ಪ್ರಯತ್ನಿಸಿ. ಅದಾದ ನಂತರ ಮತ್ತೆ ನಿಧಾನವಾಗಿ ಅಪ್ and exhale slowly down. ಈ ರೀತಿಯಾಗಿ ನೀವು 10 ಟೈಮ್ಸ್ ಪುನರಾವರ್ತನೆಯನ್ನ ಮಾಡಿ ಅಪ್ ಅಂಡ್ ಡೌನ್. ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಈಗ ಎರಡನೇ ಎಕ್ಸರ್ಸೈಸ್ ನಮ್ಮ ಕತ್ತಿನ ಭಾಗಕ್ಕೆ. ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕತ್ತನ್ನ ತಿರುಗಿಸ್ತಾ ನಿಮ್ಮ ಬಲಕ್ಕೆ ನೋಡಲು ಪ್ರಯತ್ನಿಸಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಸಂಪೂರ್ಣ ಕತ್ತಿನ ಭಾಗವನ್ನ ಟ್ವಿಸ್ಟ್ ಮಾಡಿ ಮತ್ತೆ ಉಸಿರನ್ನ ತೆಗೆದುಕೊತಾ ಮಧ್ಯಕ್ಕೆ ಬಂದು ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಎಡಕ್ಕೆ. ಈ ರೀತಿಯಾಗಿ ಅಭ್ಯಾಸ ಮಾಡುವಾಗ ನಿಮ್ಮ ಸಂಪೂರ್ಣ ಕತ್ತಿನ ಭಾಗದಲ್ಲಿ ಆಗುವಂತ ಬದಲಾವಣೆಯನ್ನ ಗಮನಿಸಬೇಕು. ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಬಲಕ್ಕೆ ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಎಡಕ್ಕೆ. ಈ ರೀತಿಯಾಗಿ ನೀವು 10 to 15 ಟೈಮ್ಸ್ ಪುನರಾವರ್ತನೆಯನ್ನ ಮಾಡಿ. 10 to 15 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬರಬೇಕು. ಈಗ ಇನ್ನೊಂದು ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ ನಮ್ಮ ಕತ್ತಿನ ಭಾಗಕ್ಕೆ. ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಕತ್ತನ್ನ ನಿಮ್ಮ ಬಲಕ್ಕೆ ಬೆಂಡ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಎಡಭಾಗದಲ್ಲಿ ಆಗುವಂತ ಸ್ಟ್ರೆಚಸ್ ಅನ್ನ ಗಮನಿಸಬೇಕು. ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಮಧ್ಯಕ್ಕೆ, ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಎಡಕ್ಕೆ. ಈ ಎಕ್ಸರ್ಸೈಸ್ ಕೂಡ 10 to 15 ಟೈಮ್ಸ್ ಪುನರಾವರ್ತನೆಯನ್ನ ಮಾಡಿ. ಉಸಿರನ್ನ ತೆಗೆದುಕೊಳ್ತಾ ಮಧ್ಯಕ್ಕೆ ಬನ್ನಿ. ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಬಲಕ್ಕೆ. ನಿಧಾನವಾಗಿ ಮಧ್ಯಕ್ಕೆ, ಅದಾದ ನಂತರ ನಿಧಾನವಾಗಿ ನಿಮ್ಮ ಎಡಕ್ಕೆ. ಸ್ಲೋಲಿ ಕಮ್ ಟು ಸೆಂಟರ್ ಬಂದು ಹಾಗೆ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಈಗ ಕೊನೆಯದಾಗಿ ನಮ್ಮ ಕತ್ತಿನ ಭಾಗಕ್ಕೆ ಒಂದು ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಕತ್ತನ್ನ ಮುಂದಕ್ಕೆ ಬೆಂಡ್ ಮಾಡಬೇಕು. ನಿಮ್ಮ ಗದ್ದವನ್ನ ಸಾಧ್ಯವಾದ್ರೆ ನಿಮ್ಮ ಕಾಲರ್ ಬೋನ್ಗೆ ಟಚ್ ಮಾಡ್ಕೊಳ್ಳಿ. ಅದಾದ ನಂತರ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡಿ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ತಲೆಯನ್ನ ಮೇಲೆ ತೆಗೆದುಕೊಂಡು ಹೋಗ್ಬೇಕು. ಹಾಗೆ ಉಸಿರನ್ನ ಹೊರ ಹಾಕ್ತಾ ಕೆಳಕ್ಕೆ. ಈ ರೀತಿಯಾಗಿ ನೀವು ಕ್ಲಾಕ್ ವೈಸ್ ಆಗಿ ರೊಟೇಷನ್ ಅನ್ನ ಮಾಡುವಾಗ ನಿಮ್ಮ ಕತ್ತಿನ ಚಲನೆ ಹಾಗೂ ಉಸಿರಾಟವನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಆಳ ಮತ್ತು ದೀರ್ಘವಾಗಿರ್ಲಿ. ಉಸಿರನ್ನ ತೆಗೆದುಕೊಳ್ತಾ ಮೇಲಕ್ಕೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಕೆಳಕ್ಕೆ. ಈ ಎಕ್ಸರ್ಸೈಸ್ ಅನ್ನ ಕ್ಲಾಕ್ ವೈಸ್ 10 ಟೈಮ್ಸ್ ಆಗಿ ಅಭ್ಯಾಸ ಮಾಡಿ. ಕ್ಲಾಕ್ ವೈಸ್ 10 ಟೈಮ್ಸ್ ಆದ ನಂತರ ಈಗ ರಿವರ್ಸ್ ಆಂಟಿ ಕ್ಲಾಕ್ ವೈಸ್ ಆಗಿ ಅಭ್ಯಾಸ ಮಾಡೋಣ. ಉಸಿರನ್ನ ತೆಗೆದುಕೊಳ್ತಾ ಹಾಗೆ ಮೇಲಕ್ಕೆ, ಉಸಿರನ್ನ ಹೊರ ಹಾಕ್ತಾ ಕೆಳಕ್ಕೆ. ಸಂಪೂರ್ಣ ನಿಮ್ಮ ಕತ್ತಿನ ಭಾಗದಲ್ಲಿ ಆಗುವಂತ ಬದಲಾವಣೆಯನ್ನ ಗಮನಿಸಿ ಉಸಿರಾಟವನ್ನ ಹೊಂದಾಣಿಕೆ ಮಾಡಿಕೊಳ್ಳಿ. 10 to 15 ಟೈಮ್ಸ್ ಕ್ಲಾಕ್ ವೈಸ್ ಹಾಗೆ 10 to 15 ಟೈಮ್ಸ್ ಆಂಟಿ ಕ್ಲಾಕ್ ವೈಸ್ ಆದ ನಂತರ ಮತ್ತೆ ನಿಧಾನವಾಗಿ ಕತ್ತನ್ನ ಕೆಳಗಡೆ ತೆಗೆದುಕೊಂಡು ಬಂದು ಉಸಿರನ್ನ ತೆಗೆದುಕೊಳ್ತಾ ಮಧ್ಯಕ್ಕೆ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಕಣ್ಣನ್ನ ಮುಚ್ಕೊಳ್ತಾ ಸಂಪೂರ್ಣ
ಎಕ್ಸಸೈಸ್ ಇಂದ ನಿಮ್ಮ ದೇಹದಲ್ಲಿ ಆದಂತ ಬದಲಾವಣೆ ಹಾಗೆ ದೇಹದಲ್ಲಾದಂತ ಸ್ಟ್ರೆಚಸ್ ಅನ್ನ ಗಮನಿಸ್ತಾ ಸಂಪೂರ್ಣ ದೇಹವನ್ನ ವಿಶ್ರಾಮದ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಸರಳವಾದ ಎಕ್ಸಸೈಸ್ 60 ವರ್ಷದ ಮೇಲ್ಪಟ್ಟವರಿಗೆ ಮತ್ತು ಯಾರಿಗೆ ನಿಂತ್ಕೊಂಡು ಎಕ್ಸಸೈಸ್ ಅಥವಾ ಆಸನ ಮಾಡ್ಲಿಕ್ಕೆ ಆಗಲ್ವೋ ಅಥವಾ ಯಾರಿಗೆ ಕುಳಿತು ಎಕ್ಸಸೈಸ್ ಅಥವಾ ಆಸನ ಮಾಡ್ಲಿಕ್ಕೆ ಆಗಲ್ವೋ ಅಂತವರು ಈ ಎಕ್ಸಸೈಸ್ ಅನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಅವರ ಆರೋಗ್ಯ ಹಾಗೂ ಅವರಿಗಿರುವಂತಹ ನೋವಿನ ಸಮಸ್ಯೆಯನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.